ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಎಮ್ ಸ್ಯಾಂಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಒಂದು ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ನಿಮಗೆ ಎಮ್ ಸ್ಯಾಂಡ್ ಬಗ್ಗೆ ಖಂಡಿತವಾಗಿ ಮಾಹಿತಿ ಇರಬೇಕು. ಎಮ್ ಸ್ಯಾಂಡ್ ಅಂದ್ರೇನು, ಎಮ್ ಸ್ಯಾಂಡ್ ಅಲ್ಲಿ ಯಾವ ರೀತಿಯ ಡಿಫ್ರೆಂಟ್ ತರ ಐಟಮ್ಸ್ ಇರುತ್ತೆ, ಮತ್ತೆ ಎಮ್ ಸ್ಯಾಂಡ್ ನ ಕ್ವಾಲಿಟಿ ಚೆಕ್ ಯಾವ ರೀತಿ ಮಾಡ್ಕೊಳ್ಳೋದು, ಎಮ್ ಸ್ಯಾಂಡ್ ಯೂಸ್ ಮಾಡಿದ್ರೆ ಏನೆಲ್ಲ ಅನುಕೂಲಗಳು ಮತ್ತೆ ಏನೆಲ್ಲ ಅನಾನುಕೂಲಗಳು ಕೂಡ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಎಮ್ ಸ್ಯಾಂಡ್ ಅಂದ್ರೆ ಏನು. ನಾವು ಮೊದಲು ನ್ಯಾಚುರಲ್ ಆಗಿ ಮರಳು ಸಿಗ್ತಾ ಇತ್ತು, ಆ ಮರಳನ್ನ ನದಿ ಪಕ್ಕದಲ್ಲಿ ಇರ್ಬೋದು, ಇಲ್ಲಾಂದ್ರೆ ಕೆರೆ ಪಕ್ಕದಲ್ಲಿ ಇರ್ಬೋದು, ಅಂತ ಜಾಗಗಳಲ್ಲಿ ನಾವು ಮೊದಲು ಮರಳನ್ನ ತಂದ್ಬಿಟ್ಟು ಒಂದು ಮನೆ ಕಟ್ಸ್ಕೊಳ್ತಾ ಇದ್ವಿ. ಆದ್ರೆ ಈಗ ಆತರ ಮರಳಿಗೆ ಸಾಕಷ್ಟು ಡಿಮ್ಯಾಂಡ್ ಬಂದಿರೋದ್ರಿಂದ ಅದು ಸಾಕಷ್ಟು ರೀತಿಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ನದಿ ದಡದಲ್ಲಿ, ಕೆರೆ ದಡಗಳಲ್ಲಿ ಮರಳನ್ನ ಎತ್ತದಾಗ ಅಲ್ಲಿ ಅಂತರ್ಜಲ ನೀರು ಹಾಳಾಗ್ತಾ ಇತ್ತು, ಸಾಕಷ್ಟು ರೀತಿಯ ಪ್ರಾಬ್ಲಮ್ಗಳಾಗ್ತಾ ಇತ್ತು. ನ್ಯಾಚುರಲ್ ಮರಳಿಗೆ ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ ನ್ಯಾಚುರಲ್ ಮರಳು ಈಗ ಸಾಕಷ್ಟು ಸಿಗದಿರೋ ಕಾರಣ ಸರ್ಕಾರದವರು ಎಮ್ ಸ್ಯಾಂಡ್ ಗೆ ಸಾಕಷ್ಟು ಕಡೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವರು ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳು, ಬಂಡೆಗಳನ್ನೆಲ್ಲ ತಗೊಂಡು ಅದನ್ನ ಪುಡಿ ಮಾಡ್ಬಿಟ್ಟು ಎಮ್ ಸ್ಯಾಂಡ್ ಅಂತ ಮಾಡ್ತಾರೆ. ಈ ಎಮ್ ಸ್ಯಾಂಡ್ ಈ ನದಿ ಮರಳಿಗೆ ಪರ್ಯಾಯವಾಗಿ ತಯಾರು ಮಾಡ್ತಿರ್ತಾರೆ. ಈಗ ತಿಳ್ಕೊಳ್ಳೋಣ, ಎಮ್ ಸ್ಯಾಂಡ್ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ, ಯಾವ ರೀತಿ ಇದನ್ನ ತಯಾರು ಮಾಡ್ತಾರೆ ಅಂದ್ರೆ, ಈ ತಯಾರು ಮಾಡ್ಬೇಕಂದಾಗ 3 ರೀತಿಯ ಸ್ಟೇಜಸ್ ಇರುತ್ತೆ. ಒಂದು, ದೊಡ್ಡ ದೊಡ್ಡ ಬಂಡೆಗಳು, ಕಲ್ಲುಗಳು ಏನಿರುತ್ತೋ ಅದನ್ನ ಹಾಕಿ ಕ್ರಶ್ ಮಾಡ್ತಾರೆ, ಪುಡಿ ಮಾಡ್ತಾರೆ. ಪುಡಿ ಮಾಡಿದ ತಕ್ಷಣ ಅದನ್ನ ಸಪರೇಟ್ ಮಾಡ್ತಾರೆ. ಯಾಕಂದ್ರೆ ಜಲ್ಲಿ ತರ ಒಂದು ಕೆಲವು 20 mm ಜಲ್ಲಿ, 40 mm ಜಲ್ಲಿ, ಅದೇ ರೀತಿ ಸಣ್ಣ ಸಣ್ಣ ಮರಳು ಕೂಡ ಸ್ಕ್ರೀನಿಂಗ್ ಮಾಡ್ಬಿಟ್ಟು ಡಿಫ್ರೆಂಟ್ ಸೈಜಸ್ ತಕ್ಕಂತೆ ಮರಳನ್ನು ಕೂಡ ಬೇರೆ ಮಾಡ್ತಾರೆ. ಡಿಫ್ರೆಂಟ್ ಸೈಜ್ ನೋಡ್ಕೊಂಡು ಎಮ್ ಸ್ಯಾಂಡ್ ಅನ್ನು ಕೂಡ ಸ್ಕ್ರೀನಿಂಗ್ ಮಾಡಿ ಸೆಪರೇಟ್ ಮಾಡ್ತಾರೆ. ಇದೆಲ್ಲ ಸೆಪರೇಟ್ ಆಗೋದ್ಮೇಲೆ ಎಮ್ ಸ್ಯಾಂಡ್ ನ ನೀರಲ್ಲಿ ಚೆನ್ನಾಗಿ ತೊಳಿತಾರೆ. ಈ ತರ ನೀರಲ್ಲಿ ಚೆನ್ನಾಗಿ ತೊಳೆದಾಗ ಅದರಲ್ಲಿರೋ ಸಿಲ್ಟ್ ಇರ್ಬೋದು, ಕಸ ಇರ್ಬೋದು, ಎಲ್ಲಾನು ಹೋಗುತ್ತೆ. ಆ ತರ ಎಮ್ ಸ್ಯಾಂಡ್ ನ ನಾವು ಪರ್ಚೇಸ್ ಮಾಡಿದಾಗ, ಅದನ್ನ ಯೂಸ್ ಮಾಡಿದಾಗ ಅದು ಒಳ್ಳೆ ಕ್ವಾಲಿಟಿಯ ಎಮ್ ಸ್ಯಾಂಡ್ ಆಗಿರುತ್ತೆ, ಒಳ್ಳೆ ಕ್ವಾಲಿಟಿಯ ಎಮ್ ಸ್ಯಾಂಡ್ ಮರಳಾಗಿರುತ್ತೆ. ಆ ತರ ಮರಳನ್ನ ನಾವು ಯೂಸ್ ಮಾಡಿದಾಗ ನಮ್ಮ ಬಿಲ್ಡಿಂಗ್ ಕೂಡ ಚೆನ್ನಾಗಿ ಬಾಳ್ಕೆ ಬರುತ್ತೆ. ಈಗ ತಿಳ್ಕೊಳ್ಳೋಣ, ಯಾವೆಲ್ಲ ರೀತಿಯಲ್ಲಿ ಎಮ್ ಸ್ಯಾಂಡ್ ಇರುತ್ತೆ, ಯಾವ ತರ ಡಿಫ್ರೆಂಟ್ ಎಮ್ ಸ್ಯಾಂಡ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂದ್ರೆ, ಒಂದು ಎಮ್ ಸ್ಯಾಂಡ್ ಕ್ಯಾಟಗರಿ ಯಾವ್ದು ಬರುತ್ತೆ ಅಂದ್ರೆ ಕಾಂಕ್ರೀಟ್ಗೋಸ್ಕರನೇ ಯೂಸ್ ಮಾಡ್ತಾರೆ. ಒಂದು ಗೋಡೆ ಕಟ್ಟೋದು ಇರ್ಬೋದು, ಇಲ್ಲಾಂದ್ರೆ ಪಾಯ ಹಾಕೋದಕ್ಕಿರ್ಬೋದು, ಇಲ್ಲಾಂದ್ರೆ ಪಿಲ್ಲರ್ ಕಾಂಕ್ರೀಟ್ಗೆ ಇರೋ ಆಗಿರ್ಬೋದು, ರೂಪ್ ಹಾಕೋಕೆ ಮರಳಿರ್ಬೋದು, ಈ ಎಲ್ಲದಕ್ಕೂ ಕಾಂಕ್ರೀಟ್ ಎಮ್ ಸ್ಯಾಂಡ್ ಯೂಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಪ್ಲಾಸ್ಟರ್ ಮಾಡೋದಕ್ಕೂ ಸೆಪರೇಟ್ ಎಮ್ ಸ್ಯಾಂಡ್ ಇರುತ್ತೆ. ನೀವು ಪ್ಲಾಸ್ಟ್ರಿಂಗ್, ಗೋಡೆ ಪ್ಲಾಸ್ಟ್ರಿಂಗ್ ಒಳಗಡೆ ಇರ್ಬೋದು, ಆಚೆಗಡೆ ಇರ್ಬೋದು, ಯಾವುದೇ ಡಿಸೈನ್ಗಳು ಮಾಡೋದಕ್ಕೆ ಪ್ಲಾಸ್ಟ್ರಿಂಗ್ ಮರಳು ಬೇಕಾಗುತ್ತೆ. 2 ರೀತಿಯ ಗ್ರೇಡ್ ಮಾಡಿರ್ತಾರೆ ಎಮ್ ಸ್ಯಾಂಡ್ ಅಲ್ಲಿ. ಈಗ ತಿಳ್ಕೊಳ್ಳೋಣ, ಕಾಂಕ್ರೀಟ್ ಎಮ್ ಸ್ಯಾಂಡ್ ಅಂದ್ರೇನು. ಕಾಂಕ್ರೀಟ್ ಎಮ್ ಸ್ಯಾಂಡ್ ಯಾವ ರೀತಿ ಕ್ಯಾಟಗರಿ ಮಾಡ್ತಾರೆ ಅಂದ್ರೆ, ಯಾವುದೇ ಮರಳು ಅದರ ಥಿಕ್ನೆಸ್ ಎಷ್ಟಿರ್ಬೇಕಂದ್ರೆ 150 ಮೈಕ್ರಾನ್ ಇಂದ ಹಿಡಿದು 4.75 mm ಇರುವವರೆಗೂ ಆ ತರ ಗ್ರಾನ್ಯೂಲ್ಸ್ ಇದ್ರೆ ಅದನ್ನ ಕಾಂಕ್ರೀಟ್ ಎಮ್ ಸ್ಯಾಂಡ್ ಅಂತಾರೆ. ಈ ತರ ಎಮ್ ಸ್ಯಾಂಡ್ಗಳನ್ನ ಆಗ್ಲೇ ಹೇಳ್ದಾಗೆ ಗೋಡೆ ಕಟ್ಟೋದಕ್ಕಿರ್ಬೋದು, ಒಂದು ಬ್ಲಾಕ್ ಕಟ್ಟೋದಕ್ಕಿರ್ಬೋದು, ಕಾಂಕ್ರೀಟ್ ಇರ್ಬೋದು, ರೂಫ್ ಇರ್ಬೋದು, ಎಲ್ಲದಕ್ಕೂ ಈ ಕಾಂಕ್ರೀಟ್ ಎಮ್ ಸ್ಯಾಂಡ್ ನ ಯೂಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಪ್ಲಾಸ್ಟ್ರಿಂಗ್ ಮಾಡೋದಕ್ಕೆ ಅದು ಸ್ವಲ್ಪ ನುಣುಪಾಗಿರುತ್ತೆ. ಅದು ಒಳಗಡೆ ಪ್ಲಾಸ್ಟಿಂಗ್ ಇರ್ಬೋದು, ಆಚೆಗಡೆ ಪ್ಲಾಸ್ಟಿಂಗ್ ಇರ್ಬೋದು, ಎಲ್ಲ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಇದರ ಥಿಕ್ನೆಸ್ ಎಷ್ಟಿರ್ಬೇಕಂದ್ರೆ, ಒಂದು ಗ್ರಾನ್ಯುಲರ್ ಥಿಕ್ನೆಸ್ ಎಷ್ಟಿರ್ಬೇಕಂದ್ರೆ 150 ಮೈಕ್ರಾನ್ ಟು 2.38 mm ವರ್ಗು ಇರಬೇಕು. ಆ ತರ ಇರೋ ಮರಳನ್ನ ಪ್ಲಾಸ್ಟ್ರಿಂಗ್ಗೆ ಯೂಸ್ ಮಾಡ್ತಾರೆ. ಇದನ್ನ ಒಳಗಡೆ ಆಚೆಗಡೆ ಪ್ಲಾಸ್ಟಿಂಗ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ತಾರೆ. ಸೀಲಿಂಗ್ ಪ್ಲಾಸ್ಟ್ರಿಂಗು, ಎಲ್ಲ ರೀತಿಯ ಪ್ಲಾಸ್ಟ್ರಿಂಗ್ಗೂ ಈ ತರ ಮರಳನ್ನ ಯೂಸ್ ಮಾಡ್ತಾರೆ ಎಮ್ ಸ್ಯಾಂಡ್ ಅಲ್ಲಿ. ಈಗ ತಿಳ್ಕೊಳ್ಳೋಣ, ಎಮ್ ಸ್ಯಾಂಡ್ ಯೂಸ್ ಮಾಡಿದಾಗ ಏನೆಲ್ಲ ಅನುಕೂಲಗಳು. ಎಮ್ ಸ್ಯಾಂಡ್ ಯೂಸ್ ಮಾಡಿದಾಗ ಏನೆಲ್ಲ ಅಡ್ವಾಂಟೇಜಸ್ ಅಂದ್ರೆ, ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದ್ರಿಂದ, ಇದನ್ನ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡೋದ್ರಿಂದ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರೋದಿಲ್ಲ, ಯಾವಾಗಲೂ ನಿಮ್ಗೆ ಸಪ್ಲೈ ಸಿಗ್ತಾನೆ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ಈ ಎಮ್ ಸ್ಯಾಂಡ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇದರಲ್ಲಿ ಕಶ್ಮಲಗಳು, ಇಂಪ್ಯೂರಿಟೀಸ್, ಡಸ್ಟ್, ವೇಸ್ಟ್ ಐಟಮ್ಸ್ ಇದರಲ್ಲೆಲ್ಲ ಮಿಕ್ಸ್ ಆಗಿರೋದಿಲ್ಲ, ಪ್ಯೂರ್ ಆಗಿರುತ್ತೆ ಎಮ್ ಸ್ಯಾಂಡ್ ಮರಳು. ಇದರ ಸ್ಟ್ರೆಂತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಪರಿಸರ ಸ್ನೇಹಿ ಕೂಡ. ಕೆಲವು ಕಡೆ ಸಾಕಷ್ಟು ಕಲಬೆರಕೆ ಆಗುತ್ತೆ ಎಮ್ ಸ್ಯಾಂಡ್ಗಳಲ್ಲಿ, ಯಾಕಂದ್ರೆ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಎಮ್ ಸ್ಯಾಂಡ್ಗೆ ಈಗಂತೂ ಎಲ್ಲ ಕಡೆನೂ
ಕೆಲವು ಕಡೆ ಎಲ್ಲಾನು ಕ್ವಾರಿ ಡಸ್ಟ್ನೆಲ್ಲ ಯೂಸ್ ಮಾಡಿಬಿಟ್ಟು ಅದನ್ನ ಮಿಕ್ಸ್ ಮಾಡಿಬಿಟ್ಟು ಕೂಡ ಎಮ್ ಸ್ಯಾಂಡ್ ನ ಯೂಸ್ ಮಾಡ್ತಾರೆ. ಆದ್ರಿಂದ ನೀವು ಒಳ್ಳೆ ಕಂಪ್ನಿ ಬ್ರಾಂಡ್ಗಳಲ್ಲಿ ಎಮ್ ಸ್ಯಾಂಡ್ ನ ಬೈ ಮಾಡೋದು ತುಂಬಾ ಸೂಕ್ತ. ಯಾಕಂದ್ರೆ ನಿಮ್ಗೆ ಒಳ್ಳೆಯ ಕ್ವಾಲಿಟಿ ಎಮ್ ಸ್ಯಾಂಡ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಬಿಲ್ಡಿಂಗ್ ಕ್ವಾಲಿಟಿನೂ ಕೂಡ ಚೆನ್ನಾಗಿರೋದಿಲ್ಲ. ಎಮ್ ಸ್ಯಾಂಡ್ ಹಾಕೊಂಡಿಲ್ಲ ಅಂದಾಗ ನಿಮ್ಗೆ ಅನ್ನೆಸೆಸರಿ ಆಗಿ ಮುಂದಿನ ಟೈಮಲ್ಲಿ ನಿಮ್ಮ ಬಿಲ್ಡಿಂಗ್ ಕ್ರಾಕ್ ಬರೋದು, ನಿಮ್ಮ ಬಿಲ್ಡಿಂಗ್ ಗೆ ಅನ್ನೆಸರಿ ಪ್ರಾಬ್ಲಮ್ಗಳು ಆಗ್ಬೋದು ಈ ಎಮ್ ಸ್ಯಾಂಡ್ ಮರಳಿಂದ. ಅದು ಒಳ್ಳೆ ಪ್ಯೂರಿಟಿ ಎಮ್ ಸ್ಯಾಂಡ್ ಮರಳು ನೀವು ಖರೀದಿ ಮಾಡಿಲ್ಲ ಅಂದಾಗ. ಎಮ್ ಸ್ಯಾಂಡ್ ಯೂಸ್ ಮಾಡ್ಬೇಕಂದಾಗ ನಿಮ್ಗೆ ನೀರು ಜಾಸ್ತಿ ಬೇಕಾಗುತ್ತೆ, ಮತ್ತೆ ಅದೇ ರೀತಿಯಲ್ಲಿ ಸಿಮೆಂಟ್ ಕೂಡ ಜಾಸ್ತಿ ತಿನ್ನುತ್ತೆ ನೀವು ಎಮ್ ಸ್ಯಾಂಡ್ ಮರಳನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಮನೆ ಕಟ್ಟಬೇಕಂದಾಗ. ಈಗ ತಿಳ್ಕೊಳ್ಳೋಣ ಎಮ್ ಸ್ಯಾಂಡ್ ಕ್ವಾಲಿಟಿನ ಯಾವ ರೀತಿ ನೀವು ಟೆಸ್ಟ್ ಮಾಡ್ಬೋದು. ನೀವು ಈ ಟೆಸ್ಟ್ ನ ನೀವು ನಿಮ್ಮ ಸೈಟ್ ಹತ್ರನೇ ಮಾಡ್ಬೋದು. ನೀವು ಎಲ್ಲಿ ಮನೆ ಕಟ್ತಾ ಇದ್ದೀರೋ ಅಲ್ಲೇ ಕೂಡ ಈ ತರ ಟೆಸ್ಟ್ ಗಳನ್ನ ನೀವು ಮಾಡ್ಕೊಳ್ಬಹುದು. ಆ ಟೆಸ್ಟ್ ಗಳಿಂದ ನೀವು ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು ಎಮ್ ಸ್ಯಾಂಡ್ ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ವಾ ಅಂತ. ನೀವು ಇಲ್ಲೇನ್ ಮಾಡ್ಬೇಕಂದಾಗ ಎಮ್ ಸ್ಯಾಂಡ್ ನ ಚೆನ್ನಾಗಿ ನೀರಲ್ಲಿ ಕಲಸ್ಕೊಂಡು ನೀವು ಎರಡು ಕೈಗಳಲ್ಲಿ ಮರಳನ್ನ ಇಟ್ಕೊಂಡು ಚೆನ್ನಾಗಿ ಉಜ್ಜಿದಾಗ ಆ ಮರಳು ಒಳ್ಳೇದಾಗಿದ್ರೆ ಕೈಗೆ ಎಮ್ ಸ್ಯಾಂಡ್ ಮರಳು ಅಂಟ್ಕೊಳೋದಿಲ್ಲ. ಅದು ಚೆನ್ನಾಗಿ ಪುಡಿ ಪುಡಿ ಇದ್ರೆ ಅದು ಕ್ಲೀನ್ ಆಗಿ ಎಲ್ಲ ಕೈಯಿಂದ ಹೋಗ್ಬಿಡುತ್ತೆ. ಕೆಲಸಲ್ಲಿ ಇದೇ ತರ ಇದ್ದಾಗ ಸಣ್ಣ ಮೈಕ್ರಾನ್ಸ್ ಇದ್ದಾಗ ಆಗ ಏನಾಗ್ಬಿಡುತ್ತೆ ಕೈಗೆ ಅಂಟ್ಕೊಳ್ಳುತ್ತೆ. ಆ ತರ ಕೈಗೆ ಅಂಟ್ಕೊಳ್ಳೋ ಮರಳು ಒಳ್ಳೆಯದಲ್ಲ. ಅದೇ ರೀತಿಯಲ್ಲಿ ನೀವು ಎರಡನೆಯ ಎಮ್ ಸ್ಯಾಂಡ್ ಕ್ವಾಲಿಟಿ ಟೆಸ್ಟ್ ನೀವು ಮಾಡ್ಕೊಳ್ಬಹುದು. ಇದನ್ನ ನಿಮ್ಮ ಸೈಟ್ ಹತ್ರನೇ ಮಾಡ್ಕೊಳ್ಬೇಕು. ನೀವು ಇದಕ್ಕೇನು ಮಾಡ್ಬೇಕು, ನೀವು ಒಂದು ಬಾಟಲ್ ಅಲ್ಲಿ ನೀವು ನೀರನ್ನ ತಗೊಳ್ಬೇಕು, ಮತ್ತೆ ಅದರಲ್ಲಿ ನೀವು ಎಮ್ ಸ್ಯಾಂಡ್ ನ ಹಾಕ್ಬೇಕು. ಎಮ್ ಸ್ಯಾಂಡ್ ನ ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲಾಡಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಅಲ್ಲಾಡಿಸ್ಬೇಕು. ಈ ತರ ಎಲ್ಲ ಚೆನ್ನಾಗಿ ಅಲ್ಲಾಡಿಸಿ 1 ಗಂಟೆ 2 ಗಂಟೆ ನೀವು ಅದನ್ನ ಸೆಪರೇಟ್ ಆಗಿ ಬಾಟಲ್ನ ಒಂದ್ ಕಡೆ ಇಡಬೇಕು. ಆ ತರ ಇಟ್ಬಿಟ್ಮೇಲೆ ನಿಮ್ಗೆ ಲೇಯರ್ಸ್ ತರ ಕಾಣಿಸುತ್ತೆ. ಈ ಪಿಕ್ಚರ್ ತೋರಿಸಿರೋ ಹಾಗೆ ನಿಮ್ಗೆ ಇಲ್ಲಿ ಲೇಯರ್ಸ್ ತರ ಕಾಣಿಸ್ತಾ ಇದೆಯಲ್ವಾ, ಈ ತರ ಲೇಯರ್ಸ್ ತರ ಇರುತ್ತೆ. ನಿಮ್ಗೆ ಇದು ಟಾಪ್ ಲೇಯರ್ ಬಂದ್ಬಿಟ್ಟು ಕ್ಲೇ. ಇದು ನಾರ್ಮಲ್ ಆಗಿ 0 ಇಂದ 10% ವರೆಗೂ ಮಾತ್ರ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು ಕ್ಲೇ ಬಂದ್ಬಿಟ್ಟು. ಅದೇ ರೀತಿಯಲ್ಲಿ ಸಿಲ್ಟ್ ಬಂದ್ಬಿಟ್ಟು ಕೂಡ 0 ಇಂದ 10% ಮಾತ್ರ ಸಿಲ್ಟ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಮತ್ತೆ 80% ಇಂದ 100% ಸ್ಯಾಂಡೇ ಇರಬೇಕು. ಇದು ಬಿಟ್ಟು ನಿಮ್ಗೆ ಕ್ಲೇ ಪರ್ಸೆಂಟೇಜ್ ಜಾಸ್ತಿ ಆಗೋದು ಇಲ್ಲ ಅಂದ್ರೆ ಸಿಲ್ಟ್ ಜಾಸ್ತಿ ಆದ್ರೆ ಆ ತರ ಮರಳು ಒಳ್ಳೆಯದಲ್ಲ. ಈ ಕಡೆ ತಿರ್ಸಿದಾಗೆ ಇಲ್ಲಿ ನಿಮ್ಗೆ ನೋಡಿ ಸ್ಯಾಂಡ್ ಬಂದ್ಬಿಟ್ಟು 0 to 45% ಇರೋದು, ಸಿಲ್ಟೇ ಜಾಸ್ತಿ ಇರುತ್ತೆ, ಇಲ್ಲಾಂದ್ರೆ ಕ್ಲೇ ಜಾಸ್ತಿ ಇದೆ ಅಂದ್ರೆ ಆ ತರ ಮರಳು ನಾವು ಖಂಡಿತವಾಗಿ ಬಳಸೋದಕ್ಕೆ ಹೋಗ್ಬಾರ್ದು. ನಿಮ್ಮ ಸೈಟ್ ಹತ್ರನೇ ಈ ತರ ನೀವು ಎಮ್ ಸ್ಯಾಂಡ್ ಟೆಸ್ಟ್ ನ ನೀವು ಮಾಡ್ಕೊಳ್ಬಹುದು. ಈಗ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು, ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಎಮ್ ಸ್ಯಾಂಡ್ ಅಂದ್ರೇನು, ಎಮ್ ಸ್ಯಾಂಡ್ ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಮ್ ಸ್ಯಾಂಡ್ ಡಿಫ್ರೆಂಟ್ ಟೈಪ್ಸ್ ಏನಿದೆ, ಯಾವ ತರ ಎಮ್ ಸ್ಯಾಂಡ್ ನ ನಾವು ಪ್ಲಾಸ್ಟರಿಂಗ್ ಯೂಸ್ ಮಾಡಬೇಕು, ಯಾವ ತರ ಎಮ್ ಸ್ಯಾಂಡ್ ನ ನಾವು ಕಾಂಕ್ರೀಟ್ಗೆ ಯೂಸ್ ಮಾಡಬೇಕು, ಏನೆಲ್ಲ ಬೆನಿಫಿಟ್ಸ್ ಇದೆ ಎಮ್ ಸ್ಯಾಂಡ್ ಇಂದ, ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ, ಯಾವ ರೀತಿ ನೀವು ಕ್ವಾಲಿಟಿ ಟೆಸ್ಟ್ ನ ನಿಮ್ಮ ಸೈಟ್ ಹತ್ರ ನೀವು ಎಮ್ ಸ್ಯಾಂಡ್ ಟೆಸ್ಟ್ ನ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.